ಪ್ರಧಾನಿ ನರೇಂದ್ರ ಮೋದಿಯವರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಿಸು ಪಿಸು ಗುಸುಗುಸು ಮಾತನಾಡಿದ್ದಾರೆ ಎನ್ನಲಾಗ್ತಾ ಇದೆ. ಸಿದ್ದರಾಮಯ್ಯ ಭಾಷಣದ ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮೋದಿ ಜೊತೆ ಮಾತನಾಡ್ತಾ ಇದ್ರು. ಮೋದಿ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿದ ಪಿಸು ಮಾತೇನು ಎನ್ನುವಂತ ಪ್ರಶ್ನೆ ಸದ್ಯಕ್ಕೆ ಎಲ್ಲರನ್ನ ಕಾಡ್ತಾ ಇದೆ. ಒಂದ್ ಕಡೆಯಲ್ಲಿ ಸಿದ್ದರಾಮಯ್ಯ ಭಾಷಣ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆಯಲ್ಲಿ ವೇದಿಕೆ ಮೇಲೆ ಕುಳಿತಿದ್ದಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಮಾತನಾಡಿದ್ದಾರೆ. ಅದು ಪಿಸು ಮಾತು. ಸಿದ್ದು ಎದ್ದು ಭಾಷಣಕ್ಕೆ ಹೋಗ್ತಾ ಇದ್ದಂತೆ ಸಿಎಂ ಚೇರ್ಗೆ ಡಿಕೆಶಿ ಬಂದು ಕುಳಿತು ಪಿಎಂ ಮೋದಿಗೆ ಲೆಟರ್ ಕೊಟ್ಟು ಡಿಕೆಶಿ ಸೀಕ್ರೆಟ್ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ಸೀಕ್ರೆಟ್ ಟಾಕ್ ಇದು ಭಾರಿ ಕುತೂಹಲವನ್ನು ಮೂಡಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೇನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿರೋದು. ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಭಾಷಣ ಮಾಡೋಕಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗ್ತಾರೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಲೆಟರ್ ಇಟ್ಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರ ಬಳಿ ಬಂದು ಪಿಸು ಮಾತನಾಡಿದ್ದಾರೆ. ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ತೋರಿಸಿ ಮಾತನಾಡ್ತಾ ಇರೋದನ್ನ ನೀವಿಲ್ಲಿ ನೋಡ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಇದ್ದಾರೆ. ಇಬ್ರು ಪಿಸು ಮಾತಾಡ್ತಾ ಇರೋದು ಏನು ಮಾತಾಡ್ತಾ ಇರಬಹುದು? ಸದ್ಯಕ್ಕೆ ಇರುವಂಥ ಕುತೂಹಲ ಯಾವ ವಿಚಾರವಾಗಿ ಮಾತನಾಡಿರಬಹುದು? ಇದು ಇವತ್ತು ಬೆಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿರೋದು ಎಲ್ಲ ಒಂದು ಕಡೆಯಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿ ದಾಖಲೆಗಳೇನೋ ಇದ್ದಂತೆ ಕಾಣ್ತಾ ಇದೆ. ಅದು ಸರ್ಕಾರಿ ದಾಖಲೆಗಳ ಏನೋದಾಗೂ ಕೂಡ ಸದ್ಯಕ್ಕಿರುವಂಥ ಪ್ರಶ್ನೆ. ಸಿದ್ದರಾಮಯ್ಯ ಭಾಷಣದ ವೇಳೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿರೋದು ಈಗ ಚರ್ಚೆಗೆ ಗ್ರಾಸವಾಗಿದೆ. ಬಹುನಿರೀಕ್ಷಿತ ನಮ್ಮ ಮೆಟ್ರೋ ಹಳದಿ ಮಾರ್ಗ ಲೋಕಾರ್ಪಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ರು. ಇದಕ್ಕೂ ಮೊದಲು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಇದರ ರೈಲು ನಿಲ್ದಾಣದಲ್ಲಿ ವಂದೇ ಭಾರತ್ ರೈಲಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಟ್ಟರು. ಅದಾದ ಬಳಿಕ ವೇದಿಕೆ ಕಾರ್ಯಕ್ರಮ ಇತ್ತು. ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ಸಾಕಷ್ಟು ಜನರು ಕೂಡ ಅಲ್ಲಿ ಭಾಗಿಯಾದರು. ಆದರೆ ಇದೇ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಪಿಸು ಮಾತನಾಡಿರೋದು ಈಗ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಏನು ಮಾತನಾಡಿರಬಹುದು? ರಾಜಕೀಯವಾಗಿ ಮಾತನಾಡಿರಬಹುದಾ? ಹೀಗೆ ಪ್ರಶ್ನೆಗಳು ಸಾಕಷ್ಟು ಇವೆ. ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಂತರಾಮಯ್ಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಂತರಾಮಯ್ಯ, ಗಮನಿಸ್ತಾ ಇದ್ದೀವಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಪಿಸು ಮಾತು ಸದ್ಯ ಚರ್ಚೆಯನ್ನು ಹುಟ್ಟು ಹಾಕ್ತಾ ಇದೆ. ಏನು ಮಾತನಾಡಿರಬಹುದು? ಮಾತನಾಡೋ ಸಂದರ್ಭವನ್ನು ಕೂಡ ಗಮನಿಸಬೇಕಾಗತ್ತೆ. ಸಿದ್ದರಾಮಯ್ಯ ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲೇ ಯಾಕೆ ಈ ವಿಚಾರವನ್ನ ಮಾತನಾಡಿದ್ರು ಅಂತೇಳಿ. ಸಂಪತ್ತು ಏನಂದ್ರೆ ಈಗ ಸದ್ಯದಲ್ಲಿ ನಡೆದಿರುವಂತಹ ರಾಜ್ಯ ರಾಜಕೀಯದ ಒಂದು ಪವರ್ ಶೇರಿಂಗ್ ವಿಚಾರವಾಗಿ ಹೇಳೋದಾದ್ರೆ ಈ ಒಂದು ಸಂದರ್ಭ ಏನಿದೆ ಅದು ಸ್ವಲ್ಪ ಎಲ್ಲರಿಗೂ ಕೂಡ ಒಂದು ರೀತಿ ಕುತೂಹಲವನ್ನ ಹುಟ್ಟು ಹಾಕುವಂತ ಒಂದು ಸಂದರ್ಭ. ಕಾರಣ ಇಷ್ಟೇನೆ, ಏನಪ್ಪಾ ಅಂದ್ರೆ ಪ್ರಧಾನಿ ಜೊತೆಗೆ ಇವನ್ ಬಿಜೆಪಿ ಅವರು ಕೂಡ ಅಷ್ಟಾಗಿ ಕ್ಲೋಸ್ ಆಗಿ ಮಾತಾಡಿದ್ದಂತ ಉದಾಹರಣೆಗಳನ್ನ ನಾವು ಇವತ್ತರೆಗಾಗಿನೂ ಕೂಡ ನೋಡಿಲ್ಲ. ರಾಜ್ಯ ಬಿಜೆಪಿ ಅವರು ಏನಿದ್ರು ಅವ್ರನ್ನ ವೆಲ್ಕಮ್ ಮಾಡಿರೋದು ಮತ್ತೊಂದಾಗಿರ್ಬೋದು, ಅವ್ರ ಜೊತೆ ಫೋಟೋ ಸೆಷನ್ ಆಗಿರ್ಬೋದು, ಇಷ್ಟು ಬಿಟ್ರೆ ಕ್ಲೋಸ್ ಆಗಿ ಅಷ್ಟೊಂದು ಪಕ್ಕದಲ್ಲಿ ಕುತ್ಕೊಂಡು ಮಾತಾಡುವಂತಹ ಒಂದು ನಾಯಕತ್ವ ಈ ನಮ್ಮ ಇದರಲ್ಲಿ ಕರ್ನಾಟಕ ಬಿಜೆಪಿನಲ್ಲಿ ನಾವು ಇದುವರೆಗೂ ಕೂಡ ನೋಡಿಲ್ಲ. ಬಟ್ ಅಂತಹ ಇದಕ್ಕೂ ಕೂಡ ಅಂತಹ ಒಂದು ಸನ್ನಿವೇಶನೂ ಕೂಡ ಒದಗಿರಲಿಲ್ಲ. ಆದ್ರೆ ಇವತ್ತಿನ ಒಂದು ಸಂದರ್ಭವನ್ನ ನೋಡಿದಾಗ ಬೆಂಗಳೂರಿನ ಯೆಲ್ಲೋ ಲೈನ್ ಮೆಟ್ರೋ ಉದ್ಘಾಟನೆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅವರ ಪಕ್ಕದಲ್ಲಿ ಕೂತಿರ್ತಾರೆ, ಮೊದಲಿಗೆ ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ. ಆದ್ರೆ ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಅವರ ಹೆಸರು ಅನೌನ್ಸ್ ಮಾಡಿದಾಗ ಅವರು ಭಾಷಣ ಮಾಡಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವರು ಖಾಲಿ ಇದ್ದಂತಹ ಸಿದ್ದರಾಮಯ್ಯ ಅವರ ಚೇರ್ ಪಕ್ಕದಲ್ಲಿ ಅಂದ್ರೆ ನರೇಂದ್ರ ಮೋದಿ ಅವರ ಪಕ್ಕದಲ್ಲಿ ಬಂದು ಮಾತಾಡ್ತಾರೆ. ಈ ಸಂದರ್ಭದಲ್ಲಿ ತುಂಬಾ ಮೋದಿ ಅವರು ಕೂಡ ಬಹಳ ಖುಷಿಯಾಗಿನೇ ಅಂದ್ರೆ ಅವರ ಒಂದು ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾರೆ. ಒಂದು 10 ಸೆಕೆಂಡ್ ಆ ವಿಡಿಯೋವನ್ನ ನಾವು ನೋಡಿದಾಗ ತುಂಬಾ ಒಂದು ಇಷ್ಟೊಂದು ಕ್ಲೋಸ್ ಅನ್ನೋ ಒಂದು ಮಟ್ಟಕ್ಕೆ ಎಲ್ಲರಿಗೂ ಕೂಡ ಅನ್ಸುತ್ತೆ. ಆ ರೀತಿನಲ್ಲಿ ಮಾತುಕತೆ ನಡೆಸ್ತಾರೆ. ಬಹುಶಃ ಅಲ್ಲಿ ನೋಡಿದಾಗ ನಾವು ಅವರ ಒಂದು ಯಾವುದೋ ಒಂದು ಪ್ರಾಜೆಕ್ಟ್ ಸಂಬಂಧಪಟ್ಟಂಗೆ ಒಂದು ಬೆಂಗಳೂರಿಗೆ ಒಂದು ವಿಚಾರ ಸಂಬಂಧಪಟ್ಟ ಒಂದು ಅಭಿವೃದ್ಧಿ ಸಂಬಂಧಪಟ್ಟ ರೀತಿನಲ್ಲಿ ಒಂದು ಪೇಪರ್ ಅನ್ನ ತೋರಿಸಿ ಹೇಳ್ತಿರುವಂತಹ ಒಂದು ಸನ್ನಿವೇಶ ಕಾಣುತ್ತೆ. ಅದನ್ನ ನೋಡಿದಾಗ ಬಹುಶಃ ಬೆಂಗಳೂರಿನ ಒಂದು
ಡೆವಲಪ್ಮೆಂಟ್ ಅಥವಾ ರಾಜಕೀಯ ಅಂದ್ರೆ ರಾಜಕೀಯನ ಹೊರತುಪಡಿಸಿ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ವಿಚಾರವನ್ನ ಚರ್ಚೆ ಮಾಡುವಂತಹದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದ್ರೂ ಕೂಡ ಈ ಒಂದು ವಿಚಾರ ಸಿದ್ದರಾಮಯ್ಯನವರು ಮಾತನಾಡುವಂತಹ ಸಂದರ್ಭದಲ್ಲಿ ಹೋಗಿ ಮಾತನಾಡಿರುವಂತದ್ದು ಒಂದ್ ರೀತಿ ರಾಜಕೀಯವಾಗಿ ಕುತೂಹಲವನ್ನ ಮೂಡಿಸಿದೆ. ಅದನ್ನ ಬೇರೆ ಬೇರೆ ರೀತಿನವರು ಬೇರೆ ಬೇರೆ ರೀತಿನಲ್ಲಿ ಚರ್ಚೆನೂ ಕೂಡ ಮಾಡ್ತಾರೆ. ಏನಾದ್ರು ಬೇರೆ ರೀತಿ ಡೆವಲಪ್ಮೆಂಟ್ ಆಗ್ಬೋದಾ ಹೀಗೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ಆದ್ರೆ ಅಂತಹ ಒಂದು ವಿಚಾರ ಏನು ಕಂಡು ಬಂದಿಲ್ಲ. ಬಟ್ ನೋಡ್ಬೇಕು ಇನ್ನ ಇದನ್ನ ಯಾವ ರೀತಿಯಾಗಿ ಎಸ್ಕಲೇಟ್ ಮಾಡ್ತಾರೆ ಅಪೋಸಿಷನ್ ಅವರಾಗಿರ್ಬೋದು ಅಥವಾ ಅವರಲ್ಲೇ ಇರುವಂತಹ ಕೆಲ ನಾಯಕರಾಗಿರ್ಬೋದು. ಒಂದು ಸಣ್ಣ ಒಂದು ವಿಚಾರ ಸಿಕ್ಕಿರೂ ಕೂಡ ಅದನ್ನ ಯಾವ ರೀತಿಗೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಟರ್ನ್ ಮಾಡುವಂತಹ ಸಂದರ್ಭಗಳನ್ನ ನಾವು ರಾಜಕೀಯ ವಲಯದಲ್ಲಿ ರಾಜಕೀಯ ಒಂದು ಬೆಳವಣಿಗೆಯಲ್ಲಿ ನೋಡಿರ್ತೀವಿ. ಬಹುಶಃ ಈ ಒಂದು ಘಟನೆಯನ್ನ ಅಥವಾ ಈ ಒಂದು ದೃಶ್ಯವನ್ನ ನೋಡಿದಾಗ ಆ ತರದ್ದೇನಾದ್ರೂ ಎಸ್ಕಲೇಟ್ ಮಾಡ್ಬೋದೇನೋ ಬೇರೆ ಯಾರಾದ್ರೂ ಆ ಒಂದು ವಿಡಿಯೋವನ್ನೇ ಇಟ್ಕೊಂಡು ಅನ್ನೋದು ಒಂದು ಚರ್ಚೆ ಆಗ್ತಾ ಇದೆ. ಸಂಪತ್, ಥ್ಯಾಂಕ್ ಯು ಅನಂತರಾಮಯ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸನ್ಮಾನ್ಯ ಶ್ರೀ